ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಧರ್ಮಸ್ಥಳದ ಬಂಗ್ಲಗುಡ್ಡದಲ್ಲಿ ಮಹಜರು ಕಾರ್ಯ ರೋಚಕ ತಿರುವನ್ನ ಇಡೀ ಕೇಸ್ಗೆ ಕೊಟ್ಟಿದೆ. ಬಂಗ್ಲಗುಡ್ಡದಲ್ಲಿ ಇವತ್ತೂ ಕೂಡ ಮಹಜರು ಕಾರ್ಯ ಎಸ್ಐಟಿಯಿಂದ ಮುಂದುವರೆದಿದೆ. ನಿನ್ನೆ ಬಂಗ್ಲಗುಡ್ಡದಲ್ಲಿ ಮಹಜರು ಮಾಡಿದಂತಹ ಸಂದರ್ಭದಲ್ಲಿ 5 ಸ್ಥಳಗಳಲ್ಲಿ ಅವಶೇಷಗಳು ಪತ್ತೆಯಾಗಿದ್ದಾವೆ. ಬುರುಡೆ ಅಸ್ಥಿಪಂಜರ ದೊರೆತಂತಹ ಸ್ಥಳದಲ್ಲಿ ಎಸ್ಐಟಿ ಮಾರ್ಕಿಂಗ್ ಮಾಡಿದೆ. ಮಾರ್ಕಿಂಗ್ ಮಾಡಿದಂತಹ ಸ್ಥಳಗಳನ್ನ ಸೀಲ್ ಮಾಡುವಂತಹ ಕೆಲಸವನ್ನ ಎಸ್ಐಟಿ ಮಾಡಿದೆ. ನಿನ್ನೆ ಸಿಕ್ಕಂತಹ ಅವಶೇಷಗಳನ್ನ ಎಫ್ಎಸ್ಎಲ್ಗೆ ಕಳುಹಿಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆರಂಭದಲ್ಲಿ ಸಿಕ್ಕಂತಹ ಅವಶೇಷಗಳ ಎಫ್ಎಸ್ಎಲ್ ವರದಿಗಾಗಿ ಸದ್ಯ ಎಸ್ಐಟಿ ಕಾಯ್ತಾ ಇದೆ. ಒಂದು ಹಂತದ ಮಹಜರು ಕಾರ್ಯ ಬಂಗ್ಲಗುಡ್ಡದಲ್ಲಿ ಮುಗಿದು ಹೋಗಿತ್ತು. ಆಗ ಮಾರ್ಕಿಂಗ್ ಮಾಡಿ ಚಿನ್ನಯ್ಯನನ್ನ ಕರ್ಕೊಂಡು ಹೋಗಿ ಆತ ತೋರಿಸಿದ ಜಾಗದಲ್ಲಿ ಅಗೆದಂತಹ ಟೈಮ್ನಲ್ಲಿ ಏನೂ ಸಿಕ್ಕಿರ್ಲಿಲ್ಲ. ಒಂದು ಜಾಗದ ಹೊರತಾಗಿ ಮತ್ತೊಂದು ಜಾಗದಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಒಂದಿಷ್ಟು ಮೂಳೆ ಹಾಗೆ ತಲೆಬುರುಡೆ ಎಲ್ಲ ಪತ್ತೆಯಾಗಿತ್ತು. ಅದಾದಂತಹ ನಂತರದಲ್ಲಿ ಚಿನ್ನಯ್ಯನ ವಿಚಾರಣೆ ಅದಾದ ಬಳಿಕ ಚಿನ್ನಯ್ಯನ ಮೂಲಕ ಆತನಿಗೆ ಬುರುಡೆಯನ್ನ ತಂದು ಕೊಟ್ಟವರು ಯಾರು ಅನ್ನೋದನ್ನ ಪತ್ತೆ ಮಾಡೋಕೆ ಇಳಿದಂತಹ ಸಂದರ್ಭದಲ್ಲೇ ಸಿಕ್ಕಿದ್ದು ವಿಠಲ್ ಗೌಡ, ಸೌಜನ್ಯಾಳ ಮಾವ. ಆ ನಂತರ ಆತನನ್ನ ಕರೆದು ವಿಚಾರಣೆ ಮಾಡಲಾಗತ್ತೆ, ಕರ್ಕೊಂಡು ಹೋಗಿ ಮಹಜರು ಮಾಡಲಾಗತ್ತೆ. ಆಗ್ಲೂ ಏನೂ ಸಿಗೋದಿಲ್ಲ. ಅದಾದ ಬಳಿಕ ಆತ ಒಂದು ವಿಡಿಯೋ ಬಿಡ್ತಾನೆ. ವಿಡಿಯೋದಲ್ಲಿ ರಾಶಿ ರಾಶಿ ಅವಶೇಷಗಳನ್ನ ತಲೆಬುರುಡೆಗಳನ್ನ ನಾನು ನೋಡಿದ್ದೀನಿ ಬಂಗ್ಲಗುಡ್ಡದಲ್ಲಿ ಅಂತ ಹೇಳ್ತಾನೆ. ಅದನ್ನ ಗಂಭೀರವಾಗಿ ಪರಿಗಣಿಸುವಂತಹ ಎಸ್ಐಟಿ ಆ ನಂತರ ಮತ್ತೆ ಮಹಜರು ಕಾರ್ಯಕ್ಕೆ ಇಳಿದಿರೋದು. ನಿನ್ನೆ ನಡೆಸಿದಂತಹ ಮಹಜರು ಕಾರ್ಯದ ಸಂದರ್ಭದಲ್ಲಿ ಮಹತ್ವದ ಒಂದಿಷ್ಟು ಸ್ವತ್ತುಗಳು ಅಲ್ಲಿ ಲಭ್ಯವಾಗಿದ್ದಾವೆ, ಅವಶೇಷಗಳು ಅಲ್ಲಿ ಲಭ್ಯವಾಗಿದ್ದಾವೆ. ಅದನ್ನ ರಿಕವರಿ ಮಾಡುವಂತಹ ಕೆಲಸ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ನಿನ್ನೆ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಿದ್ದು ಏನೇನು? ಇವತ್ತು ಅದೇ ಜಾಗದ ಸುತ್ತಮುತ್ತ ಮಹಜರು ಕಂಟಿನ್ಯೂ ಆಗುತ್ತಾ? ಎಷ್ಟೊತ್ತಿಗೆ ಆರಂಭ ಆಗುತ್ತೆ? ನಿನ್ನೆ ಸಿಕ್ಕಂತಹ ಅವಶೇಷಗಳನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆಯಾ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಕಿರಣ್? ವಿದ್ಯಾ, ಈ ಬಂಗ್ಲಗುಡ್ಡೆಯಲ್ಲಿ ಶೋಧ ಕಾರ್ಯ ಆರಂಭವಾಗಿದೆ. ಇವತ್ತು ಕೂಡ ಈ ಶೋಧ ಕಾರ್ಯ ಎಸ್ಐಟಿ ಅಧಿಕಾರಿಗಳು ಮಾಡಲಿಕ್ಕಿದ್ದಾರೆ. ಎಫ್ಎಸ್ಎಲ್ ಟೀಮ್ ಹಾಗೇನೆ ಸೋಕೋ ಟೀಮ್ ಎಲ್ಲವೂ ಕೂಡ ರೆಡಿ ಆಗಿ ಇದೆ. ಇವತ್ತು ಮತ್ತೆ ಆ ಭಾಗದ ಅಂದ್ರೆ ನಿನ್ನೆ ಕೇವಲ ಗುಡ್ಡದ ಒಂದು ಭಾಗದಲ್ಲಿ ಮಾತ್ರ ಈ ಒಂದು ಶೋಧ ಕಾರ್ಯ ನಡೆಸಲಾಗಿತ್ತು. ಇವತ್ತು ಬೇರೆ ಕಡೆ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಆದ್ರೆ ನಿನ್ನೆ ನಡೆದಂತಹ ಶೋಧ ಕಾರ್ಯದಲ್ಲಿ 5 ತಲೆಬುರುಡೆಗಳು ಸಿಕ್ಕಿರುವಂತದ್ದು. ಈಗಾಗಲೇ ಅದು ಬಿಟ್ರೆ ಬೇರೆ ಅಸ್ಥಿಪಂಜರದ ಕೆಲವು ಕುರುಹುಗಳು ಅಲ್ಲಿ ಪತ್ತೆಯಾಗಿದ್ದಾವೆ. ಈ ಪತ್ತೆಯಾದಂತಹ ಏನು ಅಸ್ಥಿಪಂಜರದ ಕುರುಹುಗಳಿವೆ ಅದನ್ನ ಎಫ್ಎಸ್ಎಲ್ ಟೀಮ್ ಈಗಾಗಲೇ ಅದನ್ನ ಸೆಕ್ಯೂರ್ ಮಾಡ್ಕೊಂಡಿದೆ. ಹಾಗೇನೆ ಏನೆಲ್ಲ ಸಿಕ್ಕಿದೆ ಅದನ್ನ ಈ ಒಂದು ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ಹಾಕಿ ಜಿಪ್ ಮಾಡಲಾಗಿದೆ. ಹಾಗೇನೆ ಬೇರೆ ಭಾಗಗಳಲ್ಲಿ ಕೂಡ ಈ ಬೇರೆ ಭಾಗದಲ್ಲಿ ಸಿಕ್ಕಿದಂತಹ ಏನು ಅಸ್ಥಿಪಂಜರದ ಕುರುಹುಗಳು ಅದನ್ನು ಬೇರೆ ಕಡೆಗೆ ಸಾಗಿಸುವಂತಹ ಕಾರ್ಯ ನಡೀತಾ ಇದೆ. ಇನ್ನೊಂದು, ನಿನ್ನೆ ಎಸ್ಐಟಿ ಟೀಮ್ ಅವರು ಏನೆಲ್ಲ ಅಲ್ಲಿ ರಿಮೇನ್ಸ್ ಅಂದ್ರೆ ಹ್ಯೂಮನ್ ಬಾಡಿ ರಿಮೇನ್ಸ್ ಗಳನ್ನು ಸಿಕ್ಕಿದವೆ ಅದನ್ನ ಮಹಜರ್ ಮಾಡಿಕೊಂಡು ಅದನ್ನ ಸೀಲ್ ಮಾಡಿದ್ದಾರೆ. ಹಾಗೇನೆ 5 ತಲೆಬುರುಡೆ ಏನಿದೆ ಆ ತಲೆಬುರುಡೆಗಳನ್ನ ಈಗಾಗಲೇ ಎಫ್ಎಸ್ಎಲ್ಗೆ ಕಳಿಸ್ಲಿಕ್ಕೆ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ವಿದ್ಯಾ. ಹಾಗೆ ಇವತ್ತು ಕೂಡ ಆ ಬಂಗ್ಲಗುಡ್ಡೆ ಇನ್ನೊಂದು ಇದರ ಭಾಗಗಳಲ್ಲಿ ಕೂಡ ಶೋಧ ಕಾರ್ಯ ನಡೆಸಲಿಕ್ಕಿದ್ದಾರೆ. ಎಫ್ಎಸ್ಎಲ್ ಟೀಮ್, ಸೋಕೋ ಟೀಮ್ ಹಾಗೇನೆ ಡಾಕ್ಟರ್ಸ್ಗಳು ಕೂಡ ಇವತ್ತು ರೆಡಿ ಆಗಿದ್ದಾರೆ. ನಿನ್ನೆ ಕೇವಲ 5 ಎಕರೆ ಏನು ಅರಣ್ಯ ಪ್ರದೇಶದಲ್ಲಿ ಈ ಒಂದು ಶೋಧ ಕಾರ್ಯ ನಡೆಸಲಾಗಿತ್ತು. ಇವತ್ತು ಮತ್ತೆ ಉಳಿದಂತಹ 6 ಎಕರೆಯಲ್ಲಿ ಶೋಧ ಕಾರ್ಯ ನಡೆಸುವಂತಹ ಎಲ್ಲಾ ವ್ಯವಸ್ಥೆಗಳನ್ನ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಈ ಶೋಧ ಕಾರ್ಯ ಅಂದ್ರೆ ಈ ಹಿಂದೆ ಮಹಜರು ನಡೀತಾರಲ್ಲ ಕಿರಣ್, ಆ ಸಂದರ್ಭದಲ್ಲಿ ಮಣ್ಣನ್ನ ಅಗೆದು ಆ ಸಮಾಧಿ ಮಾಡಿದಂತಹ ಜಾಗಗಳಲ್ಲಿ ಪರಿಶೋಧನೆ ಮಾಡುವಂತಹ ಕೆಲಸ ಆಯ್ತು, ಜೆಸಿಬಿಗಳನ್ನೆಲ್ಲ ಬಳಸಿದ್ರು. ಬಟ್ ಈಗ ನಡೀತಾ ಇರುವಂತಹ ಮಹಜರು ಕಾರ್ಯ ಯಾವ ರೀತಿ ನಡೀತಾ ಇದೆ? ಭೂಮಿಯ ಮೇಲ್ಭಾಗದಲ್ಲೇ ಕಾಣಿಸಿಕೊಳ್ತಾ ಇದೆಯಾ ಅಥವಾ ಮಣ್ಣನ್ನ ಅಗೆದು ಪರಿಶೀಲನೆ ಮಾಡ್ತಿದ್ದಾರಾ? ಯಾವ ರೀತಿ ಮಹಜರು ಕಾರ್ಯ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಕಿರಣ್? ವಿದ್ಯಾ, ಈ ಒಂದು ಶೋಧ ಕಾರ್ಯ ಭೂಮಿಯ ಮೇಲ್ಭಾಗದಲ್ಲಿ ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಚೆನ್ನಯ್ಯ ಯಾವಾಗ ಈ ದೂರನ್ನ ತಗೊಂಡು ಬಂದ, ತಾನು 100 ಶವಗಳನ್ನ ರಹಸ್ಯವಾಗಿ ಹೂದಿಟ್ಟಿದ್ದೇನೆ ಅನ್ನೋ ಒಂದು ದೂರನ್ನ ನ್ಯಾಯಾಲಯದ ಮುಂದೆ ಹಾಗೆಯೇ ಪೊಲೀಸರ ಮುಂದೆ ಆತ ನೀಡ್ತಾನೆ. ಅದರ ನಂತರ ಎಸ್ಐಟಿ ರಚನೆ ಆಗುತ್ತೆ. ಆತನನ್ನ ವಶಕ್ಕೆ ಪಡೆದು ಏನು ಎಸ್ಐಟಿ ಅಧಿಕಾರಿಗಳು ಆತ ತೋರಿಸಿದಂತಹ ಜಾಗವನ್ನ ಮಾರ್ಕಿಂಗ್ ಮಾಡ್ತಾರೆ. ಆ ಮಾರ್ಕಿಂಗ್ ಮಾಡಿದಂತಹ ಜಾಗದಲ್ಲಿ ಸ್ಥಳ ಪರಿಶೋಧನೆ ನಡೆಸಿ ಅಲ್ಲಿ ಈಗಾಗಲೇ ತನಿಖೆ ಮಾಡಲಾಗಿದೆ, ಶೋಧ ಕಾರ್ಯ ನಡೆಸಲಾಗಿದೆ. ಆದ್ರೆ
ಈ ಆತ ತೋರಿಸಿದಂತ 13 ಜಾಗ ಬಂಗ್ಲಗುಡ್ಡೆ, ಕೇವಲ ಒಂದು ಬಂಗ್ಲಗುಡ್ಡೆಯಲ್ಲೇ 13 ಸ್ಥಳಗಳನ್ನು ಆತ ಗುರುತಿಸಿದ್ದ. ಅದಲ್ಲದೆ ಬೇರೆ 2 ಜಾಗಗಳನ್ನ ಮತ್ತೆ ಆಡ್ ಆನ್ ಮಾಡಲಾಯಿತು, A11A ಹಾಗೇನೆ 14. ಈ ಸ್ಥಳಗಳಲ್ಲಿ ಕೇವಲ ಒಂದು ಮಾರ್ಕಿಂಗ್ ಮಾಡಿದಂತ ಜಾಗ ಏನಿದೆ 6 ಸ್ಪಾಟ್ ನಂಬರ್ 6 ಹಾಗೇನೆ 14ರಲ್ಲಿ ಈ ಹ್ಯೂಮನ್ ರಿಮೇನ್ಸ್ ಗಳು ಸಿಕ್ಕಿರುವಂತದ್ದು. ಆದ್ರೆ ಅದನ್ನೆಲ್ಲ ಈಗಾಗಲೇ FSL ಟೀಮ್ಗೆ ಕಳಿಸಲಾಗಿದೆ. FSL ಟೀಮ್ಗೆ ಕಳಿಸಿದ ನಂತರ ಈಗ ಅದರ ರಿಪೋರ್ಟಿಗಾಗಿ ಕಾಯಲಾಗ್ತಾ ಇದೆ. ಹಾಗೇನೆ ಈಗ ನಿನ್ನೆ ಸಿಕ್ಕಿದಂತ ಏನೆಲ್ಲ ತಲೆಬುರುಡೆ ಇರ್ಬೋದು ಅಥವಾ ಅಲ್ಲಿ ಅಸ್ಥಿಪಂಜರದ ಕುರುಗಳು ಅವು ಕೂಡ FSLಗೆ ಇವತ್ತು ರವಾನೆ ಆಗುವಂತಹ ಎಲ್ಲ ಸಂದರ್ಭಗಳಿದಾವೆ. ವಿದ್ಯಾ, ಕಿರಣ್, ಅಲ್ಲಿಗೆ ಭೂಮಿಯ ಮೇಲ್ಭಾಗದಲ್ಲೇ ಮೂಳೆಗಳು ಸಿಗ್ತಾ ಇವೆ, ಭೂಮಿಯ ಮೇಲ್ಭಾಗದಲ್ಲೇ ತಲೆಬುರುಡೆ ಸಿಗ್ತಾ ಇದೆ ಅಂತಂದ್ರೆ ಇದು UDR ಆಗಿರೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಪೊಲೀಸರ ಸಮ್ಮುಖದಲ್ಲಿ ಹೂತಿಟ್ಟಂತಹ ಶವಗಳಾಗಿರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೆ ಇದು ಆತ್ಮಹತ್ಯೆ ಮಾಡ್ಕೊಂಡಿದ್ದ ಅಥವಾ ಯಾರಾದ್ರೂ ಬೇರೆನಾದ್ರೂ ಕೊಲೆ ಮಾಡಿ ಎಸ್ತಿರೋದ, ಈ ರೀತಿಯ ಅನುಮಾನಗಳು ಹುಟ್ಕೊಂಡ್ಬಿಡುತ್ತಲ್ವಾ ಕಿರಣ್? ಖಂಡಿತ ವಿದ್ಯಾ, ಯಾಕೆಂತ ಹೇಳಿದ್ರೆ ಈಗ ಸಿಕ್ಕಿರುವಂತ 5 ತಲೆಬುರುಡೆಗಳಿದಾವೆ, ಅದು ಅಲ್ಲದೆ ಅಸ್ಥಿಪಂಜರದ ಕೆಲವು ಕುರುಗಳೇನಿದಾವೆ ಅವು ಒಂದು ಹಂತದಲ್ಲಿ ಆ ರೀತಿಯಲ್ಲಿ ಇಶಾರೆ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಈ 5 ಜನ ಈಗ ಸಿಕ್ಕಿರುವಂತಹ ತಲೆಬುರುಡೆ ಯಾರು ಅಲ್ಲಿ ತಲೆಬುರುಡೆಗೆ ಸಿಕ್ಕಿದಾವೆ ಅವರಲ್ಲಿ ಯಾಕೆ ಬಂದಿದ್ರು, ಅಲ್ಲಿ ಯಾಕೆ ಅವರು ಸತ್ತೋದ್ರು, ಸಾವನ್ನಪ್ಪಿದ್ರು ಅನ್ನೋದು ಮೂಲ ಪ್ರಶ್ನೆ ಆಗುತ್ತೆ. ಮತ್ತೆ ಆ ಬಂಗ್ಲಗುಡ್ಡೆಗೆ ಬಂದಿರುವಂತಹ ಕಾರಣ ಆದ್ರೂ ಏನು, ಅಲ್ಲಿ ಬಂದು ಯಾಕೆ ಅಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಅನ್ನೋದಕ್ಕೆ ಈಗಾಗಲೇ ತನಿಖೆ ಆರಂಭವಾಗಿದೆ. ಮತ್ತೆ ಅಲ್ಲಿ ಕೆಲವು ಐಡೆಂಟಿ ಕಾರ್ಡ್ಸ್ ಗಳನ್ನ ಕೂಡ, ಐಡೆಂಟಿ ಕಾರ್ಡ್ ಒಂದು ಸಿಕ್ಕಿದೆ, ಒಂದು ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿದೆ. ಅಂದ್ರೆ ಐಡೆಂಟಿ ಕಾರ್ಡ್ ಅಂದ್ರೆ ಹಿರಿಯ ನಾಗರಿಕರ ಒಂದು ಐಡೆಂಟಿ ಕಾರ್ಡ್, ಹಾಗೆ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿದೆ, ಒಂದು ಪ್ಯಾಂಟ್ ಮತ್ತೆ ಇನ್ನೊಂದು ಸಾರಿ ಕೂಡ ಸಿಕ್ಕಿರುವಂತದ್ದು, ಹಾಗೇನೆ ಒಂದು ಊರುಗೋಲು ಕೂಡ ಸಿಕ್ಕಿದೆ. ಈ ಊರುಗೋಲು ಯಾರ್ದು ಅದನ್ನ ಪತ್ತೆ ಹಚ್ಚುವಂತ ಕಾರ್ಯ ಮುಂದಿನ ದಿನಗಳಲ್ಲಿ FSL ರಿಪೋರ್ಟ್ ಬಂದ ನಂತರ ಆಗುತ್ತೆ. ಯಾಕಂದ್ರೆ ಈಗ ಏನು ಅಲ್ಲಿ ಸಿಕ್ಕಿದ್ದಂತಹ ತಲೆಬುರುಡೆ ಏನಿದೆ ಮತ್ತೆ ಎಲೆಬುಗಳಿದಾವೆ ಅವು ಪುರುಷರದ್ದು ಅಥವಾ ಮಹಿಳೆಯದ್ದು ಅಥವಾ ಯಾರ್ದು ಅನ್ನೋದನ್ನ ಪತ್ತೆ ಹಚ್ಚಬೇಕು. ಅದರ ನಂತರ ಇದು ಎಷ್ಟು ವರ್ಷ, ಅವರಿಗೆ ಎಷ್ಟು ವರ್ಷ ಆಗಿದೆ, ಹೇಗೆ ಸಾವನ್ನಪ್ಪಿದ್ದಾರೆ, ಒಂದು ವೇಳೆ ಕೊಲೆ ಆಗಿದ್ರೆ ಅದು ಯಾವ ರೀತಿ ಕೊಲೆ ಆಗಿದೆ, ಅದೆಲ್ಲ FSL ರಿಪೋರ್ಟ್ ಅಲ್ಲಿ ಬರಬೇಕಾದಂಥದ್ದು. ಮುಂಬರುವ ದಿನಗಳಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ಲಿಕ್ಕಿದೆ. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.